ಒನ್ ಮೋರ್ ಪರ್ಸನ್. ಸೊ ಇಡೀ ಭಾರತದಲ್ಲಿ ಮೋದಿ ಕೇರ್ನಲ್ಲಿ ಅಗ್ರಗಣ್ಯ ಒಂದು ಪೊಸಿಷನ್ ರೀಚ್ ಆಗಿರುವಂತ ನಮ್ಮೆಲ್ಲರ ಹೆಮ್ಮೆ. ಸೊ ನಮ್ಮೆಲ್ಲರ ಒಂದು ಪ್ರೌಡ್ ಫೀಲ್ ಆಗಿರುವಂತ, ನಾವು ಪ್ರೌಡ್ ಪಡುವಂತ, ದೇಶದ ಮೋದಿ ಕೇರ್ ಪ್ರೌಡ್ ಪಡುವಂತ ವಿಶೇಷವಾದ ವ್ಯಕ್ತಿ ನಮ್ಮ ಒಟ್ಟಿಗೆ ಇದ್ದಾರೆ. ನನ್ ಅದರ್ ದೆನ್ ಅವರ್ ಗ್ಲೋಬಲ್ ಬ್ಲೂ ಡೈಮಂಡ್ ಡೈರೆಕ್ಟರ್ ಆಫ್ ಮೋದಿ ಕೇರ್ ಮಿಸ್ಟರ್ ರಾಜು ರೇಜಾ. ನಮಸ್ತೆ, ಹೇಗಿದ್ದೀರಲ್ಲ? ದೀಪಾವಳಿ ಹಬ್ಬ ಮುಗಿಸೋದಿದೀವಲ್ಲ. ಆದ್ರೆ ಇಲ್ಲಿ ಪ್ರತಿನಿತ್ಯ ನಾವು ಯಾವಾಗೆಲ್ಲ ನಾವು ಮೋದಿ ಕೇರ್ ಒಂದ್ಕಡೆ ಸೇರ್ತೀವಿ, ಆಗ ಯುಗಾದಿ, ದೀಪಾವಳಿ, ಹೋಳಿ ಹಬ್ಬ, ಮಹಾನವಮಿ, ದಸರಾ ಎಲ್ಲ ಒಂದು ಫೀಲಿಂಗ್ ಬರುತ್ತೆ ನಮಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲರೂ ಕೂಡ ಅವಾಗಲೇ ನಮ್ಮ ಲೀಡರ್ ಹೇಳ್ತಾ ಇದ್ರು, ಹೊರಗಡೆ ಈ ತರದ ಒಂದು ಬಾಂಡಿಂಗ್ ಇರೋದು ಬಹಳ ಕಷ್ಟ. ಕಾಲೆಳೆಯೋರು ಜಾಸ್ತಿ ಇರ್ತಾರೆ, ಮೇಲ್ಗಡೆ ಒಂದು ಒಳಗಡೆ ಒಂದು ಇರ್ತದೆ. ಆದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಆಶಿಸ್ತಾ ಇರ್ತೀವಿ ಎಲ್ಲರ ಲೈಫ್ ಚೆನ್ನಾಗಾಗ್ಬೇಕು ಅಂತೇಳಿ, ಎಲ್ಲರೂ ಬೆಳಿಬೇಕು ಅಂತೇಳಿ. ಬೇರೆಯವರ ಹೇಳಿಕೆ ನೋಡಿ ನಾವು ಇಷ್ಟಪಡ್ತಾ ಇರ್ತೀವಿ, ನಾವು ಖುಷಿ ಪಡ್ತಾ ಇರ್ತೀವಿ, ಸ್ಫೂರ್ತಿ ಕೊಡ್ತಾ ಇರ್ತೀವಿ. ಈ ವಾತಾವರಣ ಇಷ್ಟ ಆಗಿದೆಯಾ? ನಾವು ಖುಷಿಯಾಗಿದ್ದಾಗ ನಾವು ಆರೋಗ್ಯವಾಗಿರ್ತೀವ? ನಾವು ಖುಷಿಯಾಗಿದ್ದಾಗ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತಾ? ಖಂಡಿತ. ಆ ಹ್ಯಾಪಿನೆಸ್ ಇದ್ರೆ ಏನ್ ಬೇಕಾದ್ರೂ ಪಡಿಬಹುದು. ಸಕ್ಸಸ್ ಆದ್ಮೇಲೆ ಹ್ಯಾಪಿಯಾಗಿರೋದಲ್ಲ, ಹ್ಯಾಪಿಯಾಗಿದ್ರೆ ಸಕ್ಸಸ್ಸು, ಯಶಸ್ಸು, ಹಣ, ಆರೋಗ್ಯ ಎಲ್ಲದನ್ನೂ ಪಡಿತೀವಿ. ಅದಕ್ಕೋಸ್ಕರ ಸ್ನೇಹಿತರೆ, ಎಲ್ಲರೂ ಕೂಡ ಮೋದಿ ಕೇರ್ ಯಾಕೆ ಇಷ್ಟಪಡ್ತಾರೆ? ದೊಡ್ಡ ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ದಾರೆ, ನಾರ್ಮಲ್ ಬ್ಯಾಕ್ಗ್ರೌಂಡ್ ಇದ್ದಾರೆ, ಲೋ ಬ್ಯಾಕ್ಗ್ರೌಂಡ್ ಇದ್ದಾರೆ. ಆದ್ರೆ ಇಲ್ಲಿಗೆ ಬಂದ ನಂತರ ಯಾವ ತರ ಅವ್ರ ಲೈಫ್ ಅಲ್ಲಿ ಬೆಳಕನ್ನ ಕಾಣ್ತಾ ಇರೋದು ಈಗಾಗಲೇ ನೀವು ಲೈವ್ ಟೆಸ್ಟಿಮನಿ ನೋಡಿದೀರಾ. ಇಲ್ಲಿರ್ತಕ್ಕಂಥ ಟೆಸ್ಟಿಮನಿ ಸ್ಟೋರಿಗಳು ಇಷ್ಟೇ ಅಲ್ಲ, ಇನ್ನು ಸಾವಿರಾರು ಲಕ್ಷಾಂತರ ಆಲ್ ಓವರ್ ಇಂಡಿಯಾದಲ್ಲಿ ಇದ್ದಾರೆ. ಈ ತರ ಸ್ಟೋರಿ ಇದೆ ಅಂತ ನಾವು ಇನ್ಸ್ಪಿರೇಷನ್ ಆಗಿ 26 ವರ್ಷದ ಹಿಂದೆ ಕತ್ತಲೆಯ ಪ್ರಪಂಚ ಆಗ ಮೋದಿ ಕೇರ್ ನಲ್ಲಿ ಬ್ಲಾಕ್ ಅಂಡ್ ವೈಟ್ ಜಮಾನ ಅವರ ನಿರ್ಧಾರ ತಗೊಂಡಿದ್ದು. ರಾಜು ಟಿಜಿ ಅಂತ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಗದಗನಹಳ್ಳಿ ಅಂತ ಹೇಳಿ ಒಂದು ಹಳ್ಳಿಯಿಂದ ಬಂದಿರ್ತಕ್ಕಂಥದ್ದು. ಸಾಮಾನ್ಯ ರೈತರ ಮಗ, 4ನೇ ಕ್ಲಾಸ್ ವರೆಗೂ ಓದಿದ್ದು. ಕುಗ್ರಾಮದಲ್ಲಿ ಕಾನ್ವೆಂಟ್ ಗೊತ್ತಿಲ್ಲ, ಇಂಗ್ಲಿಷ್ ಮೀಡಿಯಂ ಗೊತ್ತಿಲ್ಲ, ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜಲ್ಲಿ ಓದಿದ್ದು. ಬೆಂಗಳೂರಿಗೆ ಬಂದೆ, MBA ಮುಗಿಸ್ಕೊಂಡು MNC ಜಾಬ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೆ. IAS KS ಎಕ್ಸಾಮ್ ತಗೊಂಡೆ, ಆದ್ರೆ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ದೊಡ್ಡ ಮಟ್ಟದಲ್ಲಿ ಹಣ ಕಳ್ಕೊಂಡೆ. ಆ ಟೈಮಲ್ಲಿ ನನ್ನ ಲೈಫ್ ಕೇರ್ ಆಫ್ ಫುಟ್ಪಾತ್ ಆಗಿತ್ತು. ನಾನು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಮೋಸ್ಟ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಆದ್ರೆ ನಾನು ಅನ್ಕೊಂಡೆ, ಆ ಟೈಮಲ್ಲಿ ನನಗೆ ಸೆಲೆಕ್ಷನ್ ಆಗ್ಲಿಲ್ಲ. ನನ್ನ ಪಾಲಿನ ಕಿಟಕಿನ ದೇವರು ಮುಚ್ಚಿದ. ಆದ್ರೆ ಹೆಬ್ಬಾಗಿಲು ತರದ ನೀನು ತಾಲೂಕ್ ಹೆಡ್ ಅಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಆಗಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇಂಡಿಯಾ ಹೆಡ್ ಅಂತ ಹೇಳಿ ಮೋದಿಗೆ ಅವಕಾಶ ಥ್ಯಾಂಕ್ಸ್ ಟು ಮಹಾಗುರುಗಳು ಡಾಕ್ಟರ್ ಫಿಲಿಪ್ ಸರ್ ಮೀರಾ ಮೇಡಮ್, ನನಗೆ ಗಾಡ್ ಫಾದರ್ ಅಂಡ್ ಸೆಕೆಂಡ್ ಪೇರೆಂಟ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವರು ಅಂಡ್ ಮೀರಾ ಮೇಡಮ್ ಮಿಸ್ ಮಾಡ್ಕೋತಾ ಇದೀವಿ, ಚೆನ್ನೈಯಲ್ಲಿದ್ದಾರೆ. ಇವ್ರು ನಮಗೆ ಎನ್ಕರೇಜ್ ಮಾಡಿದ್ರು. ಅವ್ರು ಯಾರು ಅಂತ ಗೊತ್ತಿರಲಿಲ್ಲ, ಒಂದು ಜಾಹೀರಾತು ಮುಖಾಂತರ ಪರಿಚಯ ಆಗಿದ್ರು. ಆದ್ರೆ ಇವತ್ತು ನಮಗೆ 2ನೇ ಪೇರೆಂಟ್ಸ್ ಅನ್ನೋ ಲೆವೆಲ್ಗೆ ನಾವು ರಿಗಾರ್ಡ್ಸ್, ರೆಸ್ಪೆಕ್ಟ್ ಎಲ್ಲ ಕೊಡ್ತಾ ಇದೀವಿ. ಸ್ನೇಹಿತರೆ, 26 ವರ್ಷದ ಹಿಂದೆ ಈ ತರ ಇರಲಿಲ್ಲ. ಈಗ ನೀವು ಅಚೀವ್ಮೆಂಟ್ಸ್ ನೋಡ್ತಾ ಇದ್ದೀರಾ. ಕೆಳಗಡೆ ಲಕ್ಸುರಿ ಕಾರ್ಗಳಿದೆ, ದೊಡ್ಡ ದೊಡ್ಡ ಮನೆಗಳಿಗೆ ಬಂದವರಾಗಿದ್ದಾರೆ. ಅಂಡ್ ಲೈಫ್ ಸ್ಟೈಲು ಅದೇ ತರ ಇವರೆಲ್ಲ ಅದ್ಭುತ ಲೀಡರ್ಗಳಾಗಿದ್ದಾರೆ. ನಮ್ಮ ದೇಶ ಕಟ್ಟುವ ಸ್ಪಿರಿಚುವಲ್ ಅಂಡ್ ವೈಬ್ರೆಂಟ್ ಲೀಡರ್ಗಳಾಗಿದ್ದಾರೆ, ದೇಶಭಕ್ತರಾಗಿದ್ದಾರೆ. ಇವರ ಸ್ಟೋರಿ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಆದ್ರೆ ನಾವು ನೋಡಿದಾಗ ಅಚೀವರ್ಸ್ ಇರಲಿಲ್ಲ, ಸಕ್ಸಸ್ ಸ್ಟೋರಿ ಇರಲಿಲ್ಲ, ಲೈಫ್ ಸ್ಟೈಲ್ ಇರಲಿಲ್ಲ, ಪ್ರಾಡಕ್ಟ್ ಜಾಸ್ತಿ ಇರಲಿಲ್ಲ, ಸಿಕ್ಕಾಪಟ್ಟೆ ನೆಗೆಟಿವ್ ಇತ್ತು, ಸರ್ಕಾರದ ಸಪೋರ್ಟ್ ಇರಲಿಲ್ಲ, ಸಮಾಜದ ಸಪೋರ್ಟ್ ಇರಲಿಲ್ಲ. ಆದ್ರೆ ನಮಗೆ ಒಂದು ವಿಶ್ವಾಸ ಇತ್ತು. ಸಮೀರ್ ಸರ್ ಹೇಳ್ತಾ ಇದ್ರು, ನನ್ನ ವಿಷನ್ ಅಲ್ಲಿ ನಂಬಿಕೆ ಇಡಿ ಅಂತೇಳಿ ಎಲ್ಲಾ ಟ್ರೈನ್ ಅಟೆಂಡ್ ಆಗಿ. ಆ ಟೈಮಲ್ಲಿ ಸಕ್ಸಸ್ ಸಿಗ್ತಿರ್ಲಿಲ್ಲ. ಅವಾಗ ನಮ್ಮ ಮಹಾಗುರುಗಳು ಫಿಲಿಪ್ ಸರ್ ಮೀರಾ ಮೇಡಮ್ ಹೇಳಿದ್ರು, ಒಂದು ಬೂಟ್ ಕ್ಯಾಂಪ್ ಅಟೆಂಡ್ ಆಗಿ ಅಂತೇಳಿ. 3,000 ರೂಪಾಯಿ ಒಬ್ಬ ವ್ಯಕ್ತಿಗೆ ಆ ಕಾಲಕ್ಕೆ 25 ವರ್ಷದ ಹಿಂದೆ. ಈಗಿನ 3,000 ಅಲ್ಲ. ಈಗಲೂ ಕೆಲವರು 100 ರೂಪಾಯಿ 5 ರೂಪಾಯಿ ಟಿಕೆಟ್ ಇದ್ರೆ ಹಿಂದೆ ಮುಂದೆ ನೋಡ್ತಾರೆ. 3,000 ವಿತ್ ಯಂಗರ್ ಬ್ರದರ್ ವಿಜಯ್ ಟಿಜಿ 6,000 ಹಣ ಬೇಕಾಗಿತ್ತು. 6 ರೂಪಾಯಿ ಜೇಬ ದುಡ್ಡಿದ್ದಿಲ್ಲ, 9 ಲಕ್ಷ ಸಾಲ ಇತ್ತು. ನಿರ್ಧಾರ ತಗೊಂಡು ಗುರುಗಳು ಹೇಳ್ತಾ ಇದ್ದಾರೆ, ಅಟೆಂಡ್ ಆಗ್ಬೇಕು ಅಂತ ಅಟೆಂಡ್ ಆಗ್ವಿ. 3 ದಿನ ವರ್ಕ್ಶಾಪ್. ಆಗ ಅರ್ಥ ಆಯ್ತು ಬಿಸ್ನೆಸ್ ಯಾಕೆ ಇರಬೇಕು, ಯಾವ ತರ ಬೆಳಿಬೇಕು, ಯಾವ ತರ ಲೀಡರ್ ಆಗ್ಬೇಕು, ಪ್ರಾಡಕ್ಟ್ ಯಾವ ತರ ಬಳಸಬೇಕು, ಎಲ್ಲದನ್ನು ಅರ್ಥ ಮಾಡ್ಕೊಂಡ್ವಿ. 6,000
28 ಸಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಫಾರಿನ್ ಟ್ರಿಪ್ ಎಂಜಾಯ್ ಮಾಡಿದ್ದೀನಿ ವಿತ್ ಪೇರೆಂಟ್ಸ್, ಫ್ಯಾಮಿಲಿ ಅಂಡ್ ನಮ್ಮ ಕ್ಲೋಸ್ ರಿಲೇಷನ್ಸ್ ಅಂಡ್ ಟೀಮ್ ಸಮೇತ ಅಷ್ಟು ಫಾರಿನ್ ಟ್ರಿಪ್ ಎಂಜಾಯ್ ಮಾಡಿದೀವಿ. ಅಂಡ್ ಈ ಬಿಸಿನೆಸ್ ಮುಖಾಂತರ ಲೈಫ್ ಸ್ಟೈಲ್ ಹಲವಾರು ಕಾರುಗಳು ಸೈಕಲ್ ಇಂದ ಸ್ಟಾರ್ಟ್ ಮಾಡಿದ್ದು BMW ಕಾರ್ ಕೆಳಗಡೆ ನಿಂತಿದೆ. ಅದೇ ತರ ಮನೆ ಲೈಫ್ ಸ್ಟೈಲ್ ಸೈಟ್ಗಳು ಆಗಿದೆ. ಒಂದು ಮನೆ ಹಲವಾರು ಸೈಟ್ ಇದೆ. ಅದನ್ನ ನಾನು ಯಾವತ್ತೂ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಆಲ್ ಓವರ್ ಇಂಡಿಯಾದಲ್ಲಿ ಲಕ್ಷಾಂತರ ಜನಗಳ ಮನಸ್ಸಿನಲ್ಲಿ ಮನೆ ಕಟ್ಟಿದ್ದೀನಿ, ಹೃದಯದಲ್ಲಿ ಮನೆ ಕಟ್ಟಿದ್ದೀನಿ ಅಂತ ಹೇಳಿ ಆ ತರದ ಹೆಮ್ಮೆನು ಗೌರವ ಫಾರಿನ್ ಟ್ರಿಪ್ ಎಲ್ಲ ಸಿಕ್ಕಿದೆ. ಮುಂದಿನ ಭವಿಷ್ಯ ಉಜ್ವಲ ಆಗಿದೆ. ಪ್ಯಾಸಿವ್ ಇನ್ಕಮ್ ನಮಗೆ ಬಹಳ ಇಷ್ಟ ಆಗಿದೆ. ನಮ್ಮ ಟೀಮಲ್ಲಿ, ನಮ್ಮ ನಟರಾಜ ಟೀಮಲ್ಲಿ ಯೂತ್ ದೇಶಭಕ್ತ ಗ್ರೇಟ್ ಡೈನಮಿಕ್ ಲೀಡರ್ ಶಿವಯ್ಯ ಅಂತ ಇದ್ರು. ಆಕ್ಸಿಡೆಂಟ್ ಅಲ್ಲಿ ಕಾರಣಾಂತರದಿಂದ ಬಸ್ ಆಕ್ಸಿಡೆಂಟ್ ತೀರೋದ್ರು. ಅವ್ರು ಇಲ್ಲದೆ ಇದ್ರು ಕೂಡ ಅವ್ರ 20 ವರ್ಷ ಶ್ರಮಕ್ಕೆ ಇವತ್ತು ಯಾವ ತರ ಪರಿವರ್ತನೆ ಆಗಿದೆ ಅಂದ್ರೆ ಕನಿಷ್ಠ ಆವರೇಜ್ 3 ಲಕ್ಷ ಇನ್ಕಮ್ ಬರ್ತಾ ಇದೆ. ಅವ್ರು ಇಲ್ಲದೆ ಇದ್ರು ಕೂಡ ಈ ತರ ಎಲ್ಲಾದ್ರೂ ನಿರೀಕ್ಷೆ ಮಾಡೋಕ್ಕಾಗುತ್ತಾ? ಯಾವ ಸರ್ಕಾರಿ ನೌಕರಿನಲ್ಲೂ ಇರಲ್ಲ. ಆದ್ರೆ ಎಲ್ಲಾ ಸರ್ಕಾರಕ್ಕೂ ಇನ್ಕಮ್ ಬರುತ್ತೆ ಅಂತ ಕೇಳ್ಕೊಬೇಡಿ. ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಸಿಸ್ಟಮ್ ಮಾಡಿದ್ದಾರೆ, ಎಜುಕೇಶನ್ ಕೊಟ್ಟಿದ್ದಾರೆ, ಇಲ್ಲಿ ಲೀಡರ್ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ. ಅವರು ಸ್ವರ್ಗದಲ್ಲಿದ್ದಾರೆ. ಸತ್ತು ಅವ್ರ ಟೀಮಲ್ಲಿ ತುಂಬಾ ಜನ ಅಚೀವರ್ಸ್ ಬರ್ತಾ ಇದ್ದಾರೆ. ಇವತ್ತು ಈ ಬಿಸ್ನೆಸ್ ಅಲ್ಲಿ ನಾವು ಗೆಲ್ಬೇಕು, ಬೆಳಿಬೇಕು ಅಂತ ಹೇಳಿದ್ರೆ ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನಮ್ಮ ಮುನಿರಾಜ್ ಶೆಟ್ಟಿ ಯಾವತ್ತು ಹೇಳ್ತಾ ಇರ್ತಾರೆ ಏನು ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಕನಸುಗಾರರ ಕೊರತೆ ಇಲ್ಲ, ಹಾರ್ಡ್ ವರ್ಕ್ ಮಾಡುವವರ ಕೊರತೆ ಇಲ್ಲ, ಟ್ಯಾಲೆಂಟ್ಗಳ ಕೊರತೆ ಇಲ್ಲ. ಅದ್ರ ಕೊರತೆ ಇರೋದು ಅವಕಾಶದ ಕೊರತೆ. ಹೆಸರು ಅವಕಾಶದ ಕೊರತೆ ಇದೆ, ಪ್ರೋತ್ಸಾಹದ ಕೊರತೆ ಇದೆ, ಮಾರ್ಗದರ್ಶನ ಮಾಡುವವರ ಕೊರತೆ ಇದೆ. ಆ ಅವಕಾಶ, ಪ್ರೋತ್ಸಾಹ, ಮಾರ್ಗದರ್ಶನ ಇಲ್ಲಿ ಸಿಗ್ತಾ ಇದೆ. ಇದು ಮುಂದಿನ ಉಜ್ವಲ ಭವಿಷ್ಯ. ಎಲ್ಲಾ ಟ್ರೆಂಡ್ ಇವತ್ತು ಸಂಕಷ್ಟಕ್ಕೀಡಾಗಿದೆ. ಒಂದು ಕಾಲದಲ್ಲಿ ಪ್ಲಾಸ್ಟಿಕ್ ಇಂಡಸ್ಟ್ರಿ, ಆಯಿಲ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ, ಕಂಪ್ಯೂಟರ್ ಇಂಡಸ್ಟ್ರಿ, ಸಾಫ್ಟ್ವೇರ್ ಇಂಡಸ್ಟ್ರಿ, ಅವೆಲ್ಲ ಇಂಡಸ್ಟ್ರಿ ಡೌನ್ ಆಗ್ತಾ ಹೋಯ್ತು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಅಡ್ವಾಂಟೇಜ್ ಬಹಳ ಇದೆ, ಆದ್ರೆ ಡಿಸ್ಅಡ್ವಾಂಟೇಜ್ ಲಕ್ಷಾಂತರ ಜನ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಜನಗಳನ್ನ ರಿಪ್ಲೇಸ್ ಮಾಡಕ್ಕಾಗಲ್ಲ. ಜನಗಳ ಫೀಲಿಂಗ್ಸ್, ಜನಗಳ ಡ್ರೀಮ್ ಇವತ್ತು ಇಲ್ಲಿದೆ. ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡಕ್ಕಾಗಲ್ಲ. ಈ ಬಿಸ್ನೆಸ್ ಅನ್ನ ವಿಕ್ರಮ ನಾವು ಸಾಧಿಸ್ತಾ ಇದ್ದೀವಿ. ಸರ್ಕಾರದ ಸಪೋರ್ಟ್ ಇದೆ. ಯೂನಿವರ್ಸಿಟಿಗಳಲ್ಲಿ ಕೋರ್ಸ್ ಸ್ಟಾರ್ಟ್ ಆಗಿದೆ. ಇನ್ನ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಬೆಳೀತಾ ಇದ್ದೀವಿ. ನಿಮ್ಮ ನಿರ್ಧಾರ ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಕೊನೆಯದಾಗಿ ನನ್ನ ಒಂದು ಸ್ಟ್ರಾಂಗ್ ಮೆಸೇಜ್ ನಿಮಗೆ, ಎಲ್ಲರೂ ಸಕ್ಸಸ್ ಬೇಕಾ? ಬಿಸ್ನೆಸ್ ಮಾಡ್ತಾ ಇರೋರು ಸ್ಟ್ರಗಲ್ ಇದೆಯಾ? ರಿಜೆಕ್ಷನ್ ಇದೆಯಾ? ನೆಗೆಟಿವ್ ಬರ್ತಾ ಇದೆಯಾ? ನೀವೇ ನೆಗೆಟಿವ್ ಎದುರಿಸ್ತಾ ಇದ್ದೀರಾ? ನಿಮಗಿಂತ 10 ಪಟ್ಟು 50 ಪಟ್ಟು ನೆಗೆಟಿವ್ ನಾವೇ ಎದುರಿಸಿದೀವಿ. ನಮ್ಮ ಸೀನಿಯರ್ ಲೀಡರ್ ಎದುರಿಸಿದ್ದಾರೆ. ನಿಮಗೆ ಈಗ ಮುರುಳು ಚುಸ್ತಾ ಇದೆ ಅಂದ್ರೆ ನಮಗೆ ಒಳೆ ಚುಸ್ತಾ ಇತ್ತು. ನಿಮಗೆ ಈಗ ನೋವಾಗ್ತಾ ಇದೆ ಅಂದ್ರೆ ನಮಗೆ ರಕ್ತ ಬರ್ತಾ ಇತ್ತು. ಹೈಯೆಸ್ಟ್ ನೆಗೆಟಿವ್ ನಾವು ಎದುರಿಸಿದೀವಿ ಆಗ 20 ವರ್ಷ ಕೆಳಗೆ, 15 ವರ್ಷ ಕೆಳಗೆ. ಆದ್ರೆ ನಾವು ಉಳ್ಕೊಂಡಿದೀವಿ, ಟ್ರೈನಿಂಗ್ ಅಟೆಂಡ್ ಆಗಿದ್ದೀವಿ, ಎಜುಕೇಶನ್ ಕೊಟ್ಟಿದ್ದೀವಿ, ಫ್ಯೂಚರ್ ಗೋಸ್ಕರ ನಿಂತ್ಕೊಂಡಿದ್ದೀವಿ. ನಿಮ್ಮ ಪ್ರೆಸೆಂಟ್ ನಮ್ಮ ಪಾಸ್ಟ್. ನಿಮ್ಮ ಕಷ್ಟ, ನೋವು, ಸಂಕಟ ಇರುತ್ತೆ. ಇದಕ್ಕಿಂತ ಜಾಸ್ತಿ ಕಷ್ಟ, ನೋವು, ಸಂಕಟ ನಮಗೆ ಇತ್ತು. ಈಗ ನಮ್ಮ ಸಕ್ಸಸ್ ಖುಷಿಯಾಗಿದೆಯಾ ನಿಮಗೆ? ನಮ್ಮ ಸಕ್ಸಸ್ ಗೊತ್ತಾಯ್ತಾ ನಿಮಗೆ? ಸಿಂಪಲ್. ನಮ್ಮ ಪ್ರೆಸೆಂಟ್ ನಿಮ್ಮ ಫ್ಯೂಚರ್ ಬಗ್ಗೆ ನಾವೇನು ಅನುಭವಿಸ್ತಾ ಇದ್ದೀವಿ. ನಮ್ಮ ಲೈಫ್ ಸ್ಟೈಲ್ ಹ್ಯಾಪಿನೆಸ್ ಆಗಿದ್ದು, ಕಂಟ್ರಿಬ್ಯೂಷನ್ ಮಾಡಿರೋದು, ಲಕ್ಷಾಂತರ ಜನ ಲೀಡರ್ ಕ್ರಿಯೇಟ್ ಮಾಡ್ತಾ ಇರೋದು, ಲಕ್ಷಾಂತರ ಜನ ದೇಶಭಕ್ತರು ಸೃಷ್ಟಿ ಮಾಡ್ತಾ ಇರೋದು. ಆ ಲೈಫ್ ಸ್ಟೈಲ್, ಹ್ಯಾಪಿನೆಸ್, ಪಾಯಿಂಟ್ ಅದೆಲ್ಲವೂ ನಿಮ್ಮ ಫ್ಯೂಚರ್. ಆದ್ರೆ ಕಂಡೀಷನ್ ಆಫ್ ಲೈಫ್ ಸುಮ್ಮನೆ ಬರೋದಿಲ್ಲ. ನಮ್ ತರ ಕಮಿಟ್ಮೆಂಟ್ ಕೊಡಬೇಕು, ನಮ್ ತರ ಹಾರ್ಡ್ ವರ್ಕ್ ಮಾಡಬೇಕು, ನಮ್ ತರ ಎಜುಕೇಶನ್ ತಗೋಬೇಕು, ನಮ್ ತರ ಬೇಸಿಕ್ ಫೀಲ್ಡ್ ವರ್ಕ್ ಮಾಡಬೇಕು, ಅದೇ ತರ ಡೆವಲಪ್ಮೆಂಟ್ ಮಾಡಬೇಕು, ಅವಕಾಶ ಕೊಡಬೇಕು.